ನರೇಂದ್ರ ಮೋದಿ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದೀರಿ ಅನ್ನೋ ಒಂದು ದೊಡ್ಡದಾದಂಥ ಸಂದೇಶವನ್ನು ಇಡೀ ದೇಶದ ಜನತೆಗೆ ಕೊಟ್ಟಿರುವಂಥದ್ದು. ಇಡೀ ದೇಶದ ಜನ ಇದನ್ನು ಸ್ವಾಗತ ಮಾಡಿದ್ದಾರೆ. ಈ ಒಂದು ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಈ ಜಾತಿ ಗಣತಿ ಏನಿದೆ ಅದು ಹಿಂದೆ ಬ್ರಿಟಿಷರಿದ್ದಾಗ ಆಗಿದ್ದು. 1938 ಏನೋ ಇರೋದು, 37-38 ಇಸ್ವಿ ಇರೋದು. ಹಾಂ, 1931 ಇಸ್ವಿಯಲ್ಲಿ ಬ್ರಿಟಿಷರು ಈ ಜಾತಿ ಗಣತಿಯನ್ನು ಮಾಡಿದರು. ಅದಾದಮೇಲೆ ನೆಹರು ಅವರು 3 ಬಾರಿ ಪ್ರಧಾನಮಂತ್ರಿ ಆದರು. ಇಂದಿರಾ ಗಾಂಧಿಯವರು ಒಂದು 3 ಬಾರಿ, ಗೊತ್ತಿಲ್ಲ, 3 ಬಾರಿ ಪ್ರಧಾನಿ ಆಗಿರಬೇಕು. ಅದಾದಮೇಲೆ ಅವರ ವಂಶದ ಕುಡಿ ರಾಜೀವ್ ಗಾಂಧಿ ಪ್ರಧಾನಿ. ಅದಾದಮೇಲೆ ಸೋನಿಯಾ ಗಾಂಧಿ ಅಡ್ವೈಸಲ್ಲಿ, ಸೋನಿಯಾ ಗಾಂಧಿ ರಿಮೋಟ್ ಕಂಟ್ರೋಲಲ್ಲಿ 10 ವರ್ಷ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ. ಇಷ್ಟಾದರೂ ಕಾಂಗ್ರೆಸ್ ಅವರು ಒಂದು ಜ್ಞಾನ ಬರಲಿಲ್ಲ. ಈ ಒಂದು ಜಾತಿ ಸಮೀಕ್ಷೆ ಮಾಡಬೇಕು, ಸಾಮಾಜಿಕ ನ್ಯಾಯ ಕೊಡಬೇಕು, ಆ ತುಳಿತಕ್ಕೆ ಒಳಗಾದವರಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಸರಿಪಡಿಸ್ಬೇಕಂತ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಇಲ್ಲದೆ ಇರೋವಂಥ ಕಾಂಗ್ರೆಸ್ ಇವತ್ತು ನೋಡಿದ್ರೆ ವಿಶೇಷ ಪತ್ರಿಕಾ ಸಂದರ್ಶನ ಕರೆದಿದ್ದಾರೆ ರಾಹುಲ್ ಗಾಂಧಿಯವರು. ಈಗ 1:15ಗೆ ಸಿದ್ದರಾಮಯ್ಯನವರು ಒಂದು ಪತ್ರಿಕಾ ಸಂದರ್ಶನ. ಅಣ್ಣ ಸಿದ್ದರಾಮಣ್ಣ, ಅಣ್ಣ ರಾಹುಲ್ ಗಾಂಧಿ ಅಣ್ಣ, ಇಷ್ಟು ವರ್ಷ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತಲ್ಲ, ಇಷ್ಟು ವರ್ಷ ಏನು ಕಡಲೆಕಾಯಿ ತಿಂತಾಯಿದ್ರಾ? ಈ ಸಮೀಕ್ಷೆ ಮಾಡಬೇಕು ಅಂತ ಅನಿಸ್ಲೇ ಇಲ್ವಾ ನಿಮಗೆ? 2010ರಲ್ಲಿ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಿಯಾಗಿದ್ದಾಗ ಆಗ ಈ ಜಾತಿ ಸಮೀಕ್ಷೆ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಇದೇ ಮನಮೋಹನ್ ಸಿಂಗು ತಿರಸ್ಕಾರ ಮಾಡಿದ್ದಾರೆ. 2010ರಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಜಾತಿ ಅವತ್ತು ಮಾಡ್ಬೋದಾಯಿತು, ಜಾತಿ ಸಮೀಕ್ಷೆಯನ್ನು ಮಾಡಬೇಕು ಅಂತೇಳಿ ಆಗ್ರಹ ಇತ್ತು, ಇಡೀ ದೇಶದಲ್ಲಿ ಆಗ್ರಹ ಆಯಿತು. ಆವಾಗ ಮನಮೋಹನ್ ಸಿಂಗ್ ಅವರು ಇದನ್ನು ನಾನು ತಿರಸ್ಕಾರ ಮಾಡಿದ್ದೀನಿ ಅಂತ ತಿರಸ್ಕಾರ ಮಾಡಿಬಿಟ್ಟು ಒಂದು ಸಮಿತಿ ನೇಮಕ ಮಾಡಿ ಬಿಟ್ಬಿಟ್ರದು. ಈಗ ಸಿದ್ದರಾಮಯ್ಯನವರು ಅಂತೂ ಇಂತೂ ಕೇಂದ್ರ ಸರ್ಕಾರಕ್ಕೆ ಬುದ್ಧಿ ಬತ್ತಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕಾಮೆಂಟ್ ಮಾಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಅಂತೂ ಇಂತೂ ಬುದ್ಧಿ ಕಾಂಗ್ರೆಸ್ ಅವ್ರಿಗೆ ಬಂತಲ್ಲ ಅಂತ ಕೇಳಬೇಕು. ಇಷ್ಟು ವರ್ಷ ನೀವು ಈ ಒಂದು ಜಾತಿ ಸಮೀಕ್ಷೆಯನ್ನು ಮಾಡದೆ ಮೋಸ ಮಾಡಿದ್ರಲ್ಲ, ನಿಮ್ಮವ್ರು 6 ಜನ ಪ್ರಧಾನಮಂತ್ರಿಗಳಾಗಿದ್ರಲ್ಲ, ಜ್ಞಾನನೇ ಬರಲಿಲ್ಲಲ್ಲ, ಜ್ಞಾನ ಇಲ್ದಕ್ಕಂಥ ಕಾಮನ್ ಸೆನ್ಸ್ ಇಲ್ದಕ್ಕಂಥ ಸರ್ಕಾರಗಳು ಬಂದು ಇದನ್ನು ಮಾಡಿಲ್ಲಲ್ಲ, ಅವ್ರಿಗೆ ಹೇಳ್ಬೇಕಾಯ್ತು ನೀವು. ಅಂತೂ ಇಂತೂ ಬುದ್ಧಿ ಬಂದಿದ್ದು ಕಾಂಗ್ರೆಸ್ ಅವ್ರಿಗೆ ಇವತ್ತು ಸ್ವಾಗತ ಮಾಡಿರೋದಕ್ಕೆ ನಾವು ಹೇಳಬೇಕು. ಆಮೇಲೆ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಇದನ್ನು ಕಾಲಮಿತಿ ಒಳಗಡೆ ಮಾಡಬೇಕಂತೆ. ಕಾಲಮಿತಿ ಅದೇ ಸಿದ್ದರಾಮಯ್ಯ ಮಾಡಿದಾರಲ್ಲ 2015ರಲ್ಲಿ ಈ ಗಣತಿಯನ್ನು, ಜಾತಿ ಗಣತಿಯನ್ನು ಮಾಡಿ 2025ಕ್ಕೆ ಇನ್ನೂ ಅದು ಎದ್ನೋ ಬಿದ್ನೋ ಅಂತ ನಾಳೆ ಬಾ ನಾಡ್ದು ಬಾ ಅಂತೇಳಿ ಓದ್ತಾಯ್ತಲ್ಲ, ಹಂಗೆ ಮಾಡಬೇಕಾ? ಕಾಲಮಿತಿ ಒಳಗಡೆ ಅಂದರೆ ಸಿದ್ದರಾಮಯ್ಯನವರ ಹೇಳಿಕೆ, ರಾಹುಲ್ ಗಾಂಧಿಯವರ ಹೇಳಿಕೆ. ಆ ಕಾಲಮಿತಿ ಅಂದರೆ ಸಿದ್ದರಾಮಯ್ಯನವ್ರ ಕಾಲಮಿತಿ ಹಾಕಿದ್ರಲ್ಲ 2015ರಿಂದ 2025, ಇನ್ನೂ ಗ್ಯಾರಂಟಿ ಇಲ್ಲ ಅದು. ಆ ಕಾಲಮಿತಿನ ಇನ್ನು ಖರ್ಗೆ ಒಂದು ಹೆಜ್ಜೆ ಮುಂದೆ ಹೋಗಿ ಇದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಮನಮೋಹನ್ ಸಿಂಗ್ ಯಾಕೆ ಇದಕ್ಕೆ ಹಣ ಬಿಡುಗಡೆ ಮಾಡಲಿಲ್ಲ?
ಇಂದಿರಾ ಗಾಂಧಿಯವರು ಯಾಕೆ ಹಣ ಬಿಡುಗಡೆ ಮಾಡಿಲ್ಲ, ರಾಜೀವ್ ಗಾಂಧಿ ಯಾಕೆ ಬಿಡುಗಡೆ ಮಾಡಲಿಲ್ಲ, ನೆಹರು ಅವರು ಯಾಕೆ ಹಣ ಬಿಡುಗಡೆ ಮಾಡಿಲ್ಲ, ಅವರೆಲ್ಲ ಹಣ ಬಿಡುಗಡೆ ಮಾಡಲಿಲ್ಲ. ನಮ್ಮನ್ನು ಮಾತ್ರ ಕ್ವಶನ್ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ ಕಾಂಗ್ರೆಸ್ ಅವ್ರಿಗೆ? ನಾಚಿಕೆ ಆಗಬೇಕಲ್ಲ ನಿಮಗೆಲ್ಲ. ತಪ್ಪು ಒಪ್ಕೊಳ್ಳಿ, ಇವತ್ತು ದೇಶದ ಜನದ ಮುಂದೆ ತಪ್ಪು ಒಪ್ಕೊಳ್ಳಿ. ನಾವು ಮಾಡೋಕ್ಕಾಗಿಲ್ಲ, 1931ನೇ ಇಸ್ವಿಯಿಂದ ನಮ್ಮ ಕೈಲಿ ಮಾಡೋಕ್ಕಾಗಲಿಲ್ಲ, ಮೋದಿಯವರು ಬಂದ ಮೇಲೇ ಮಾಡೋಕ್ಕಾಗಿದ್ದು, ಮೋದಿಯವರಿಗೆ ಅಭಿನಂದನೆ ಸಲ್ಲಿಸ್ತೀರಿ ಅಂತ ಹೇಳೋದು ಬಿಟ್ಬಿಟ್ಟು ದುಡ್ಡು ಬಿಡುಗಡೆ ಮಾಡಿ ಕಾಲಮಿತಿ ಹೇಳಿ ಅಂತೂ ಇಂತೂ ಬುದ್ಧಿ ಬಂತಲ್ಲ ಅಂತ ಹೇಳ್ತಾರಲ್ಲ, ನಾಚಿಕೆ ಆಗಬೇಕಲ್ಲ ನಿಮಗೆ? ನಾನು ಮುಖ್ಯಮಂತ್ರಿಗೆ ಸವಾಲಾಗ್ತೀನಿ, ನಿಮ್ಮ ಇಷ್ಟು ಪ್ರಧಾನಮಂತ್ರಿಗಳಿಲ್ಲಲ್ಲ, ಅವ್ರು ಯಾಕೆ ಇದನ್ನು ಮಾಡಿಲ್ಲ, ಅವ್ರ ಫೇಲ್ಯೂರ್ ಯಾಕೆ ಅಂತ ಹೇಳಿ ರಾಜ್ಯದ ಜನತೆಗೆ ಹೇಳಬೇಕು. ಇವತ್ತು ಇಷ್ಟು ಪ್ರಧಾನಮಂತ್ರಿಗಳಾಗಿದ್ದರು, ಅವರು ಈ ಸಮೀಕ್ಷೆಯನ್ನು ಯಾಕೆ ಮಾಡಿಲ್ಲ ಅಂತ ದೇಶದ ಜನತೆಗೆ ನೀವು ಹೇಳಬೇಕು. ಮತ್ತು ನಿಮ್ಮ ಸಮೀಕ್ಷೆ ಏನು ಮಾಡಿದ್ರಲ್ಲ 2015, ಕುಂಟ್ಕೊಂಡು ಬಂತಲ್ಲ, ಸೈನ್ ಇಲ್ದಿರ, ಆ ವರದಿಗೆ ಸೈನೇ ಇಲ್ಲ, ವರದಿ ಒರಿಜಿನಲ್ ಪ್ರತಿ ಕಾಣೆಯಾಗಿದೆ. ಈ ಥರ ಸಮೀಕ್ಷೆ ಆಗಬೇಕಾ? ಮೋದಿಯವ್ರು ಮಾಡಿಸೋ ಸಮೀಕ್ಷೆ ಈ ಥರ ಮಾಡಲ್ ಇರಬೇಕಾ? ನಿಮ್ಮ ಮಾಡಲ್ ಇರಬೇಕಾ? ಸಹಿ ಇಲ್ಲದೆ ಕಾಣೆಯಾಗಿರೋಂಥ ಒರಿಜಿನಲ್ಲು, ಇದೆಲ್ಲ ದಾಖಲೆಯನ್ನು ಬಿಡುಗಡೆ ಮಾಡಿದ್ದೀನಿ. ನಾನೇನು ವಿರೋಧ ಮಾಡಬೇಕು ಅಂತ ಹೇಳಿಲ್ಲ. ಇಷ್ಟು ದಾಖಲೆ, ಸರ್ಕಾರದ ಬರೀ ಇರೋ ದಾಖಲೆ, ಆಯೋಗದ ಅಧ್ಯಕ್ಷ ಬರೆದಿರೋ ಪತ್ರವನ್ನು ಬಿಡುಗಡೆ ಮಾಡಿದ್ದೀನಿ ನಾನು. ಆಯೋಗದ ಅಧ್ಯಕ್ಷನೇ ಹೇಳಿದ್ದಾನೆ ಒರಿಜಿನಲ್ ದಾಖಲೆ ಕಳುವಾಗಿದೆ, ಇದರಲ್ಲಿ ಸಹಿ ಇಲ್ಲ ಅಂತೇಳಿ ನಾನು ಹೇಳಿಲ್ಲ. ಈ ಥರ ಸಮೀಕ್ಷೆ ಬೇಕಾ ನಿಮಗೆ? ನೀವು ಹೇಳಿದಾರಲ್ಲ, ಅಡ್ವೈಸ್ ಮಾಡಿದಲ್ಲ ಈ ಥರ ಸಮೀಕ್ಷೆ ಬೇಕು ಅಂತ, ಈ ಥರದ ಸಮೀಕ್ಷೆ ಬೇಕಾ? ಒಟ್ಟಾರೆ ಕಾಂಗ್ರೆಸ್ ಒಂಥರ ಬಫೂನ್ ಥರ, ಅವ್ರು ಮಾಡೋಕ್ಕೆ ಯೋಗ್ಯತೆ ಇರಲಿಲ್ಲ. ಯಾರೋ ನರೇಂದ್ರ ಮೋದಿಯವರು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಏನು ಕಂಡೀಷನ್ ಮೇಲೆ ಕಂಡೀಷನ್, ಕಾಂಗ್ರೆಸ್ಸಿನ ಕಂಡೀಷನ್ಗಳು. ನಾಚಿಕೆ ಆಗಬೇಕಲ್ಲ ನಿಮಗೆ? ನೀವು ದೇಶದ ಜನತೆಗೆ, ರಾಜ್ಯದ ಜನತೆಗೆ ಹೇಳಿ, ನಾವು ಯಾಕೆ ಮಾಡೋಕ್ಕಾಗಿಲ್ಲ, ನರೇಂದ್ರ ಮೋದಿ ಯಾಕೆ ಮಾಡಿದ್ದಾರೆ, ದೇಶದ ಜನತೆಗೆ ಹೇಳಬೇಕು ನೀವು. ಅದನ್ನು ನಾನು ನಿಮಗೆ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನಮ್ಮ ಸಂವಿಧಾನದ ಆರ್ಟಿಕಲ್ 246 ಅಡಿಯಲ್ಲಿ, ಸಂವಿಧಾನದ ಆರ್ಟಿಕಲ್ 246 ಅಡಿಯಲ್ಲಿ ಕೇಂದ್ರ ಸರ್ಕಾರ ಮಾಡಬೇಕು. ಇದು ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂಥ ಅಧಿಕಾರ ಇಲ್ಲ. ಈ ಸಿದ್ದರಾಮಯ್ಯ ಮಾಡಿದಾರಲ್ಲ, ಯಾರು ಮನೆಗೆ ಹೋಗದೆ ಸಿದ್ದರಾಮಯ್ಯನವ್ರ ಮನೆಗೆ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ದೀನಿ ಅಂತ ಹೇಳಿದಾರಲ್ಲ, ಅದು ಮಾಡೋಕ್ಕೆ ಅಧಿಕಾರನೇ ಇಲ್ಲ ಅವ್ರಿಗೆ. ಜಾತಿ ಗಣತಿ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರುವಂಥದ್ದು. ಆದ್ದರಿಂದ ಈಗ ಸಿದ್ದರಾಮಯ್ಯನವ್ರು ಮಾಡಿರೋ ಅಂಥ ಈ ಕಳಪೆ ಜಾತಿ ಗಣತಿ ಏನಾಗುತ್ತೆ? ಈಗೆಲ್ಲರೂ ಕೇಳೋ ಪ್ರಶ್ನೆ ಅದೇನೋ ಬರ್ತದಲ್ಲ, ಈಗೂ ಉಂಟೆ ಅಂತೇಳಿ. ಅದು ಜನ ಕೇಳ್ತಾ ಇದ್ದಾರೆ. ಕರ್ನಾಟಕ 165 ಕೋಟಿ ಖರ್ಚು ಮಾಡಿದ್ರಲ್ಲ, ಇದ್ರ ಕತೆ ಏನು? ಇದಕ್ಕೆ 3 ನಯಾ ಪೈಸದ ಬೆಲೆ ಇದೆಯಾ? ಈಗಾಗಲೇ ರಾಜ್ಯದ ಎಲ್ಲ ಜಾತಿ ಸಮುದಾಯದವರು, ಹಿಂದುಳಿದವರು, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ಆಲ್ಮೋಸ್ಟ್ ಆಲ್ ಎಲ್ಲ ಸಮುದಾಯದವರು ಇದು ಬೋಗಸ್ಸು ಅಂತ ಹೇಳ್ತಾ ಇದ್ದಾರೆ. ಸ್ವತಃ ಶಿವಗಂಗೆಯ ಸಿದ್ಧಗಂಗಾ ಮಹಾಸ್ವಾಮಿಗಳೇ ಹೇಳಿದ್ದಾರೆ, ನಮ್ಮನೆಗೆ ಬಂದಿಲ್ಲ ಅಂತ ಹೇಳಿದ್ದಾರೆ. ರಾಜ್ಯದ ಎಲ್ಲ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ, ವೀರಶೈವ ಲಿಂಗಾಯತ ಅಧ್ಯಕ್ಷರು ನಮ್ಮ ಹತ್ರ ಬಂದಿಲ್ಲ ಅಂತ ಹೇಳಿದ್ದಾರೆ. ಒಕ್ಕಲಿಗರು ಹೇಳಿದ್ದಾರೆ, ನಮ್ಮ ಹತ್ರ ಬಂದಿಲ್ಲ ಅಂತ ಹೇಳಿ. ಹಿಂದುಳಿದ ಹಲವಾರು ಸಮುದಾಯದ ಹೇಳಿದ್ದಾರೆ, ನಮ್ಮ ಜನಸಂಖ್ಯೆ ಇಷ್ಟಿದೆ, ನಮ್ಮ ಜನಸಂಖ್ಯೆಯನ್ನು ತಂದು ನಿಲ್ಲಿಸಿದ್ದೀರಾ, ಇಲ್ಲಿ ಕಡಿಮೆ ಮಾಡಿದ್ದೀರಾ ಅಂತ ಹಿಂದುಳಿದ ಸಮುದಾಯದವರು ಹೇಳ್ತಾರೆ. ಈ 165 ಕೋಟಿ ಲೂಟಿ ಹೊಡೆದಂಥ ಸಿದ್ದರಾಮಯ್ಯನವರು ಅವಶ್ಯಕತೆ ಇದ್ದ ಆರ್ಟಿಕಲ್ 246 ಪ್ರಕಾರ ನಿಮ್ಗೆ ಅಧಿಕಾರನೇ ಇಲ್ಲ. ನೀವು ಮಾಡಿರೋದೇ ಬೋಗಸ್ಸು. ಈಗ ಹಣ 165 ಕೋಟಿನ ನಾಮನ, ಅದು ನಾಮನ ಪಂಗನಾಮನ, ಇದಕ್ಕೆ ರಾಜ್ಯದ ಜನತೆಗೆ ಉತ್ತರ ಕೊಡಬೇಕು. ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಈ ಸಮೀಕ್ಷೆಯ ಪಾಡೇನು?
ಇದು ಕೊನೆಗೆ ದೇವರ ದಿಕ್ಕು ಸಮೀಕ್ಷೆ ಆಗ್ತದ? ಸಿದ್ದರಾಮಯ್ಯನವರ ಈ ಜಾತಿ ಸಮೀಕ್ಷೆ ಕೊನೆಗೆ ದೇವರ ದಿಕ್ಕು ಸಮೀಕ್ಷೆ ಆಗ್ತೈತಾ ಅನ್ನೋ ಅನುಮಾನ ರಾಜ್ಯದ ಜನತೆಗೆ ಕಾಡ್ತಾ ಇದೆ. ಈ ಸಮೀಕ್ಷೆ ಮಾಡಿರೋದ್ರಿಂದ ನರೇಂದ್ರ ಮೋದಿಯವರು ದೇಶದ ಬಡವರ ಪರವಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇದರಿಂದ ಅರ್ಥ ಆಗ್ತದೆ. ಮತ್ತು ನರೇಂದ್ರ ಮೋದಿಯವರು 2029ಕ್ಕೆ ಮಹಿಳಾ ರಿಸರ್ವೇಷನನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. 2029ಕ್ಕೆ ಮಹಿಳಾ ರಿಸರ್ವೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಕಾಂಗ್ರೆಸ್ ಅವರು ಇಷ್ಟು ದಿನ ಮಹಿಳೆಯ ರಿಸರ್ವೇಷನ್ನೇ ಇಲ್ಲ, ಮಾಡಲೇ ಇಲ್ಲ. 2029ಕ್ಕೆ ಆ ರಿಸರ್ವೇಷನ್ ಬರ್ತದೆ. ಯಾಕಂದರೆ ಈ ಗಣತಿ ಆದಮೇಲೆ ಈ ಸೆನ್ಸಸ್ ಏನಿದೆ ಆ ಸೆನ್ಸಸ್ ಜೊತೆ ಜಾತಿ ಗಣತಿನೂ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಎರಡು ಮಹತ್ತರವಾದಂಥ ಈ ಗಣತಿಯಿಂದ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದ್ದಾರೆ, ಈ ಗಣತಿಯಿಂದ ಒಂದು ಮಹಿಳಾ ಮೀಸಲಾತಿ ಏನು ಮಾಡ್ತಾ ಇದ್ದಾರೆ ಅದಕ್ಕೂ ಇದು ಭಾಳ ಇಂಪಾರ್ಟೆಂಟ್. ಮತ್ತು ಯಾವ ತುಳಿತಕ್ಕೆ ಒಳಗಾದಂಥ ಸಮುದಾಯ ಇದೆ ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡುವಂಥ ಒಂದು ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆಯುವಂಥ ಒಂದು ಒಳ್ಳೆಯ ಕೆಲಸವನ್ನು ನರೇಂದ್ರ ಮೋದಿಯವರು ಈ ದೇಶಕ್ಕೆ ಕೊಟ್ಟಿದ್ದಾರೆ. ರಾಜ್ಯದ BJP ಪರವಾಗಿ ನಾನು ನರೇಂದ್ರ ಮೋದಿಯವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಕೇಂದ್ರ ಸರ್ಕಾರ ಈ ಘೋಷಣೆ ಮಾಡಿರೋದ್ರಿಂದ ಇಲ್ಲಿವರೆಗೂ ಗೌಪ್ಯವಾಗಿಟ್ಟಿರೋ ವರದಿನ ತಡಕೋರೆಯಲ್ಲಿ ಬಿಡುಗಡೆ ಮಾಡ್ಬೋದಾ ಹಾಗಾದ ಸ್ಥಿತಿ? ನನಗನ್ಸುತ್ತೆ ಸಿದ್ದರಾಮಯ್ಯ ಅವರ ಅಧಿಕಾರ, ಮುಖ್ಯಮಂತ್ರಿ ಪದವಿ ಅಳ್ಳಾಡ್ತೈತೆ ಅಂದರೆ ಈ ವರದಿಯನ್ನು ಆಚೆ ಬಿಡೋಕ್ಕೆ ಪ್ರಯತ್ನ ಮಾಡ್ತಾರೆ ಅಷ್ಟೆ. ಅವ್ರನ್ನ ಅಕ್ಟೋಬರಲ್ಲಿ ಅವರು ಅಧಿಕಾರ ಹಸ್ತಾಂತರ ಮಾಡಬೇಕಲ್ಲ. ಕಾಂಗ್ರೆಸ್ಸಿನ ಕೇಂದ್ರದ ನಾಯಕರು ನೀವು ಅಧಿಕಾರ ಹಸ್ತಾಂತರ ಮಾಡು ಅಂದರೆ ಗ್ಯಾರಂಟಿ ಬಿಡುಗಡೆ ಮಾಡ್ತಾರೆ. ಅಂದರೆ ಅವ್ರು ಮುಂದುವರಿಬೇಕು ಅನ್ನೋ ದೃಷ್ಟಿಯಿಂದ ಅಷ್ಟೆ. ನಾನೇ ಮುಂದುವರಿಬೇಕು. ಹಂಗಾದರೆ ಈ ಎಲ್ಲ ಈಗ ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರಲ್ಲ ಜಾತಿಗಳು, ಹಿಂದುಳಿದವರು, ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು ಎಲ್ಲರೂ ವಿರೋಧ ಮಾಡ್ತಾ ಇದ್ದಾರೆ. ಅವ್ರಿಗೆ ರಾಜ್ಯದಲ್ಲಿ ಅಸ್ಥಿರತೆ ಬಂದರೆ ನನ್ನೇ ಮುಂದುವರಿಸ್ತಾರೆ ಅಂತ ಬಿಡುಗಡೆ ಮಾಡ್ಬೋದು. ನನ್ನ ಒಂದು ಸಮೀಕ್ಷೆ. ಇದ್ರ ಬಗ್ಗೆ ಏನಂತ ಕೇಳೋದು ಕೃಷ್ಣ? ಈಗ ಲಿಂಗಾಯತ ಒಕ್ಕಲಿಗ ಸಮುದಾಯ ಈಗ ಅವ್ರಿಗೂ ಕೂಡ ಸಮುದಾಯದಿಂದ ಒತ್ತಡ ಇದೆ. ರಾಜ್ಯದ ಜಾತಿ ವರದಿ ಜಾರಿ ಮಾಡೋದು ಬೇಡ, ಅವೈಜ್ಞಾನಿಕ. ಈ ಹಂತದಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಪ್ರಕಟ ಆದ ನಂತರ ನಿಮ್ಮ ಕಾಂಗ್ರೆಸ್ನ ಲಿಂಗಾಯತ ಒಕ್ಕಲಿಗ ನಾಯಕರಿಗೆ ಏನು ಸಲಹೆ ಕೊಡ್ತೀರಾ? ಆ ವರದಿ ಜಾರಿ ಮಾಡಬೇಡಿ, ಸರ್ಕಾರದ ಮೇಲೆ ಒತ್ತಡ ಹಾಕಿ, ಅಥವಾ ಸಿದ್ದರಾಮಯ್ಯ ಅವ್ರಿಗೆ ಸಲಹೆ ಕೊಡಿ ಅಂತ ಹೇಳ್ತೀರಾ? ಈಗಾಗಲೇ ಅವರು ಹೇಳಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ಒಪ್ಪಲ್ಲ, ಇದು ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ, ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀರಿ ಅಂತ ಎಲ್ಲ ಸಮುದಾಯಗಳು ಕೂಡ ಹೋರಾಟದ ಹಾದಿಗೆ ಕರೆ ಕೊಟ್ಟಿದ್ದಾರೆ. ಮತ್ತು ಅವರವರು ಇಂಡಿವಿಜುವಲ್ ಆಗಿ ಸಮೀಕ್ಷೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರವರು ಕಾಂಗ್ರೆಸ್ MLAಗಳೇ ಹೇಳ್ತಾ ಇದ್ದಾರೆ. ಮೊನ್ನೆ ಗುಲ್ಬರ್ಗಾದಲ್ಲಿ ಕಾಂಗ್ರೆಸ್ಸಿನ ಹಿರಿಯ ಶಾಸಕರವರು ಅವರೇ ಹೇಳಿದ್ದಾರೆ, ನಾವು ಲಿಂಗಾಯತರು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದೀರಿ, ನಮ್ಮನ್ನು ಲಕ್ಷಕ್ಕೆ ತಂದುಬಿಟ್ಟಿದ್ದೀರಾ ನೀವು ಅಂತೇಳಿ ನಾನು ಒಪ್ಪಲ್ಲ ಇದನ್ನು ಅಂತ ಕಾಂಗ್ರೆಸ್ MLAಗಳು ಹೇಳ್ತಾ ಇದ್ದಾರೆ, ಮಂತ್ರಿಗಳು ಹೇಳ್ತಾ ಇದ್ದಾರೆ. ಪತ್ರ ಬರೆದಿದ್ದಾರೆ ಎಲ್ಲ ಮಂತ್ರಿಗಳು, ಸಿದ್ದರಾಮಯ್ಯನವ್ರಿಗೆ ಪತ್ರ ಬರೆದಿದ್ದಾರೆ. ಈಗ ಸಿದ್ದರಾಮಯ್ಯನವ್ರು ಮೊನ್ನೆ ಫಿಕ್ಸ್ ಮಾಡಿದ್ರು, ಎಲ್ಲರನ್ನೂ ಸಿಕ್ಕಾಕ್ಸ್ಬಿಡೋಣ, ಇದರಲ್ಲಿ ಜಾತಿ ಹೆಸರಲ್ಲಿ ಸಿಕ್ಕಾಕ್ಸ್ಬಿಟ್ಟು ಮುಂದೆ ಈ ಕಾಂಗ್ರೆಸ್ಸಿನ ಲೀಡರ್ಗಳ ಭವಿಷ್ಯವನ್ನು ಹಾಳು ಮಾಡೋಣ ಅಂಥೇಳಿ ಈ ಸಮೀಕ್ಷೆ ಬಗ್ಗೆ ನನಗೆಲ್ಲ ಒಂದು ಪತ್ರ ಬರೀರಿ ಅಂತ. ಇದುವರೆಗೂ ಒಬ್ಬರು ಪತ್ರ ಬರೆದಿಲ್ಲ.
ಇದುವರೆಗೂ ಒಬ್ಬ ಮಂತ್ರಿ ಪತ್ರ ಬರೆದಿಲ್ಲ. ಸಿದ್ದರಾಮಯ್ಯನ ಟ್ರಿಕ್ಸ್ ಏನು? ಈಗ ಡಿ ಕೆ ಶಿವಕುಮಾರ್ ಒಕ್ಕಲಿಗೆ ಅನ್ಯಾಯ ಆಗಿದೆ, ನಾನು ಇದನ್ನು ಮಾಡೋದು ತಪ್ಪು ಅಂತ ಬರೆದರೆ ಅದನ್ನು ಇಟ್ಕೊಳೋದು, ನೆಕ್ಸ್ಟು ಎಲೆಕ್ಷನ್ಸ್ ಇದ್ದಾಗ ಬೇರೆ ಜಾತಿಗಳನ್ನ ಎತ್ಕಟ್ಟೋದು. ಶಾಮನೂರು ಶಿವಶಂಕರಪ್ಪ ಮಾಡ್ದ ಅಂತ ಅವ್ರ ಮೇಲೆ ಎತ್ಕಟ್ಟೋದು. ಅಂದರೆ ಅವ್ರನ್ನ ತುಳಿಯೋಕ್ಕೆ ದಾಳ ಆಗಿ ಇದನ್ನು ಪತ್ರವನ್ನು ಕೇಳಿದ್ದಾರೆ. ಯಾರೂ ಕೊಟ್ಟಿಲ್ಲ. ಏನು ಅವರೇನು ಗುಲ್ಡುಗಳ ಕೊಟ್ಬಿಟ್ಟು ಅದೇನೋ ಬೋನಕ್ಕೆ ಅದೇನೋ ಹೇಳ್ತಾರಲ್ಲ, ಎರೆಹುಳಿ ಹುಳ ಹಾಕಿ ಮೀನು ಹಿಡಿಯೋ ಅಂಥ ಬುದ್ಧಿ ಏನು ಸಿದ್ದರಾಮಯ್ಯದಿದೆ? ಎರೆಹುಳಕ್ಕೆಲ್ಲ ಡಿ ಕೆ ಶಿವಕುಮಾರ್ ಬೀಳ್ತಾರ? ಸಾಧ್ಯನೇ ಇಲ್ಲ. ಅವ್ರು ಹಾಕಿ ಹಿಡಿತಾರೆ ಬೇಕಾದರೆ. ಅವ್ರು ಬೀಳೋ ಮಗನೇ ಅಲ್ಲ. ಅವ್ರು ಹೇಳ್ತಾರಲ್ಲ, ನಾನು ಆ ಥರ ಮಗನೇ ಅಲ್ಲ ಅಂತ, ಭಯ ಬೀಳೋ ಮಗನೇ ಅಲ್ಲ ಅಂತ ಕುಮಾರಸ್ವಾಮಿಗೆ ಹೇಳಿದಾರಲ್ಲ. ಸಿದ್ದರಾಮಯ್ಯನ ಭಯ ಬೀಳ್ತಾರೆ ಅವರು. ಅದರಿಂದ ಇದೊಂಥರ ನಾಟಕ ಅಷ್ಟೇ. ನಾನು ಬಿಟ್ಟಂಗೆ ಮಾಡ್ತೀನಿ, ನೀವು ತಡ್ದಂಗೆ ಮಾಡ್ರಿ ಅಂತ ನಾಟಕ ಅಷ್ಟೇ ಇದು. ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗ್ ಅವ್ರ ಮಂತ್ರಿಮಂಡಲದಲ್ಲಿರೋದು ಇದು ಬಿಟ್ಟಂಗೆ ಮಾಡ್ತೀನಿ, ನೀವು ತಡೀರಿ, ಇಷ್ಟರಲ್ಲೇ ಮುಗ್ದೋಗ್ತು. ಈಗ ಹೆಂಗೋ ಕೇಂದ್ರ ಸರ್ಕಾರ ಶುರು ಮಾಡಿದ್ಮೇಲೆ ಈ ಗಣತಿಗೆಲ್ಲ 3 ಪೈಸದ ಬೆಲೆ ಇರಲ್ಲ. ಯಾವುದೇ ಕೋರ್ಟ್ ಅಕ್ಸೆಪ್ಟ್ ಮಾಡಲ್ಲ. ಈಗ ಯಾವುದೇ ಕೋರ್ಟು, ಯಾವುದೇ ಚುನಾವಣಾ ಆಯೋಗ ಈ ಸಮೀಕ್ಷೆ ಇದೆಯಲ್ಲ, ಇದರ ಮೇಲೇ ಚುನಾವಣಾ ಆಯೋಗ ಈ ರಿಸರ್ವೇಷನ್ಸ್ ಬರ್ತದಲ್ಲ, SC ST ಕ್ಷೇತ್ರ ವಿಂಗಡಣೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಗ್ರಾಮ ಪಂಚಾಯಿತಿ, MLA, ಪಾರ್ಲಿಮೆಂಟ್, ಎಲ್ಲದಕ್ಕೂ ಕೂಡ ಅವರು ದಾಖಲೆ ತಗೊಳ್ಳೋವಂಥದ್ದು ಈ ಕೇಂದ್ರ ಸರ್ಕಾರದ 246ನೇ ಸಂವಿಧಾನದ ಅಡಿಯಲ್ಲೇ ತಗೊಳೋದು. ಈ ರಾಜ್ಯ ಸರ್ಕಾರದನ್ನು ಅವರು ಕಸದ ಬುಟ್ಟಿಗೆ ಹಾಕ್ತಾರೆ ಅವರು, ಚುನಾವಣಾ ಆಯೋಗ ಅಥವಾ ಕೋರ್ಟುಗಳು. ಅದರಿಂದ ಈಗ ಏನು ಸಮೀಕ್ಷೆ ಬರ್ತಾ ಇದೆ ಅದು ಪಾರದರ್ಶಕವಾದಂಥ ಒಂದು ಸಮೀಕ್ಷೆ ಬರುತ್ತೆ. ನಾವು ಸಿದ್ದರಾಮಯ್ಯನ ಮನೆ ಕೂತ್ಕೊಂಡು ಬರ್ಸಿರೋ ಬೋಗಸ್ ಸಮೀಕ್ಷೆಗೆ ನಾವು ವಿರೋಧ ಮಾಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ಮಾಡ್ತಾ ಇರುವಂಥ ಪ್ರಾಮಾಣಿಕ ಸೆನ್ಸಸ್ ಅದು ದೇಶವ್ಯಾಪಿ ನಡೀತದೆ. ದೇಶವ್ಯಾಪಿ ನಡೆಯುವಂಥದ್ದು, ಅಥೆಂಟಿಕ್ ಆಗಿ ನಡೆಯುವಂಥದ್ದು. ನಾಳೆ ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತನೂ ಹಾಕ್ಬೇಕು. ಅದಕ್ಕೆ ನನಗಿರುವಂಥ ಮಾಹಿತಿ ಪ್ರಕಾರ ಇದು ಎಲ್ಲ ಆದಮೇಲೆ ಅದನ್ನು ಪಾರ್ಲಿಮೆಂಟಲ್ಲಿ ಮಂಡನೆ ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ಡಿಬೇಟ್ ಆಗುತ್ತೆ. ಅದಾದಮೇಲೆ ರಾಷ್ಟ್ರಪತಿಯವರು ಅದಕ್ಕೆ ಅನುಮೋದನೆ ಕೊಡಬೇಕಾಗ್ಬೋದು. ಅಂದರೆ ಅದು ಅಥೆಂಟಿಕ್. ನಾಳೆ ಯಾವುದೇ ಕೋರ್ಟಲ್ಲೂ ಕೂಡ ಇದು ದಾಖಲೆ ಅಥೆಂಟಿಕ್ಕು. ಈ ಸಿದ್ದರಾಮಯ್ಯ ಮನೆ ಕೂತ್ಕೊಂಡು ಬರ್ಸಿದಾನಲ್ಲ, ಇದು ಅಥೆಂಟಿಕ್ ದಾಖಲೆನೇ ಅಲ್ಲ. ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಆಗ ಬಂದಿದ್ದಾರಲ್ಲ, ಸಿದ್ದರಾಮಯ್ಯ ವಾಪಸ್ ಹೋಗ್ತಾರಲ್ಲ ನವಂಬರಾಗ, ಅವಾಗ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಂಗಿಲ್ಲ. ಈ ಗಂಟು ಮುಟ್ಟೆಗೆ ಇದನ್ನು ಎತ್ಕೊಂಡು ಹೋಗ್ಬೇಕು. ಯಾವುದು ಈಗ ಮಾಡಿಸಿರೋ ಸಮೀಕ್ಷೆ ಇದೆಯಲ್ಲ, ಅವರೇ ಎತ್ಕೊಂಡು ಹೋಗ್ಬೇಕು. ಗೌರವ ಇದ್ದರೆ 165 ಕೋಟಿ ಕೊಟ್ಬಿಟ್ಟು ಎತ್ಕೊಂಡು ಹೋಗ್ಬೇಕು. ಅವರು ರಾಜ್ಯದ ಜನತೆ ದುಡ್ಡಲ್ಲ. ಅದರಿಂದ 165 ಕೋಟಿ ಸರ್ಕಾರಕ್ಕೆ ಕಟ್ಟಿಬಿಟ್ಟು ಹೋಗ್ಬೇಕಾದ್ರೆ ಅವರು ಮುಖ್ಯಮಂತ್ರಿ ಇಳಿಬೇಕಾದ್ರೆ ತಗೊಂಡು ಮನೆಗೆ ಹೋಗ್ಬೇಕು. ಅವರು ಇವರು ನಮಾಜ್ ಮಾಡ್ತಾ ಬರ್ತಾರೆ ಅಂತ ಪ್ರಯಾಣಿಕರೆಲ್ಲ ಕುತ್ಕೊಂಡು ಬೆಳಗಾವಿಯಿಂದ ಬರುವಾಗ ಹಾವೇರಿ ಹಂಗೆಲ್ಲ ರಿಪೋರ್ಟ್ ಪ್ರೇಯರ್ ಮಾಡ್ದ ಇಶ್ಯೂ ಆಗಿರ್ತದೆ. ಎಲ್ಲ ಗಮನಿಸಿದ್ರು. ಇವತ್ತು ಅವರನ್ನು ಶಿಕ್ಷಿತ ಮತ್ತು ರಾಮಲಿಂಗ ರೆಡ್ಡಿ ಆಗ್ರಹ ಕೂಡ ಮಾಡಿದ್ದಾರೆ. ಏನಂತ ಈ ಬೆಳವಣಿಗೆ ಬಗ್ಗೆ ಇಲ್ಲ. ಈಗ ಸಿದ್ದರಾಮಯ್ಯನವರ ನಡೆನುಡಿ ನೋಡಿದ್ಮೇಲೆ ಅವರು ಮುಖ್ಯಮಂತ್ರಿಯಾಗಿ ಯಾವ ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇದ್ದಾರೆ, ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಸವರ್ತಾ ಇದ್ದಾರೆ. ಇದರ ಪ್ರತಿಫಲ ಬಸ್ಸಲ್ಲಿ ಪುಣ್ಯ. ಅವನು ಬಸ್ಸು ಹೋಗೋವಾಗೆ ಅವನು ನಮಾಜ್ ಮಾಡಿಬಿಟ್ಟಿದ್ರೆ ಇದ್ದವರೆಲ್ಲ ಪುಣ್ಯವಂತರಾಗೋಗ್ಬಿಡ್ತಾ ಇದ್ರು.
ಸೀದಾ ಹೋಗ್ಬೇಕಾಯ್ತು. ಸದ್ಯಕ್ಕೆ ಇದೇ ಕೆಲಸನ ಯಾವನ ಸಿದ್ದರಾಮಯ್ಯನವ್ರ ಮಾತು ಕೇಳ್ಕೊಂಡು, ಯಾಕಂದ್ರೆ ಸಿದ್ದರಾಮಯ್ಯನ ಆ್ಯಕ್ಟಿವಿಟೀಸಿಂದನೇ ಇದು ನಡೀತಾ ಇರೋದು, ಈ ಥರದ್ದೆಲ್ಲ ಘಟನೆಗಳು ನಡೀತಾ ಇರೋದು. ಫ್ಲೈಟಲ್ಲಿ ಏನಾನ ಮಾಡಿಬಿಟ್ರೆ ಏನು ಮಾಡೋದು? ಹೋಗ್ತಾ ಇರೋವಾಗ ಫ್ಲೈಟಲ್ಲಿ ಏನಾನ ಮಾಡಿಬಿಟ್ರೆ ನಮ್ಮ ಕತೆ ಏನಾಗ್ಬೋದು? ಮಾಡೋದು ಸಿದ್ದರಾಮಯ್ಯನ ಮಾಡಲು ತಗೊಂಡು ಫ್ಲೈಟಾಗೆ ಏನಾನ ಮಾಡಿಬಿಟ್ರೆ ಗೋವಿಂದ ಏನು ಕತೆ ಆಗ್ಬೋದು ಇವತ್ತು. ಅದಕ್ಕೆ ಸಿದ್ದರಾಮಯ್ಯ ಏನು ದಾರಿ ಹಾಕ್ಕೊಟ್ಟವರಲ್ಲ, ಈಗ ಆ ದಾರಿ ಎಲ್ಲಿಗೆ ಮುಟ್ಬೋದು ಅಂತ ಅನಿಸ್ತೈತೆ ನನಗೆ. ಅದರಿಂದ ಒಬ್ಬ ಮುಖ್ಯಮಂತ್ರಿಯಾಗಿ ಯಾವ ಹಂತದವರೆಗೂ ಓಲೈಕೆ ರಾಜಕಾರಣ ಮಾಡ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡಬೇಕು. ಇದು ಅತಿ ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋದಲ್ಲ, ಕೆಲಸದಿಂದನೇ ಅವ್ನು ತೆಗೆದಾಕ್ಬಿಡ್ಬೇಕು, ಡಿಬಾರ್ ಮಾಡಬೇಕು, ಅವ್ನ ಕೆಲಸದಿಂದನೇ ಡಿಬಾರ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದು ಅತಿರೇಕಕ್ಕೆ ಹೋಗ್ತೈತೆ. ಇನ್ಮೇಲೆ ಇವ್ರು ಯಾರೋ ನಿಲ್ಸ್ದ, ಇನ್ಯಾರೋ ರೋಡಲ್ಲೇ ನಿಲ್ಲಿಸ್ಬಿಟ್ಟು ಮಾಡ್ದ, ಈ ಥರದ್ದೆಲ್ಲ ಘಟನೆಗಳಾದರೆ ಈ ಸರ್ಕಾರ, ರಾಜ್ಯದ ಜನ ಯೋಚನೆ ಮಾಡ್ತಾ ಇದ್ದಾರೆ, ಏನು ಯಾವ ಸ್ಥಿತಿಗೆ ಬಂದ್ಬಿಟ್ರಿ ನಾವು ಅಂತೇಳಿ. ಇಡೀ ಶಾಪ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯನಿಗೆ. ಈ ಎಲ್ಲ ಇದಕ್ಕೂ ಸಿದ್ದರಾಮಯ್ಯನೇ ಕಾರಣ ಅನ್ನೋದು ಜನಗಳ ಮನಸ್ಸಲ್ಲಿ ಬಂದ್ಬಿಟ್ಟಿದೆ. ಪ್ರವಾಸದ ಕಾರ್ಯಕ್ರಮದಲ್ಲಿ ಕೂಡ ಮುಖ್ಯಮಂತ್ರಿ ಹೇಳಿದ್ದಾರೆ ಸರ್, ಯಾರೇನೇ ಅಂದರೂ ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ನಿಮ್ಮ ಪರವಾಗಿ ನಾವಿರ್ತೀವಿ, ನಿಮಗೆ ಕೊಡಬೇಕಾದಂಥ ಅನುದಾನವನ್ನು ಕೂಡ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ನೋಡಿ, ಸಿದ್ದರಾಮಯ್ಯ ಯಾರ ಪರವಾಗಿದ್ದಾರೆ ಅನ್ನೋದು ಕ್ಲಿಯರಾಗಿ ಅವ್ರ ಮಂತ್ರಿಮಂಡಲದ ಎಲ್ಲ ಸದಸ್ಯರು ಹೇಳ್ತಾ ಇದ್ದಾರಲ್ಲ. ಇವರೊಬ್ಬರೇ ಅಂತಲ್ಲ, ಸಿದ್ದರಾಮಯ್ಯ ಅವ್ರ ಮಂತ್ರಿಮಂಡಲದಲ್ಲಿರೋವಂಥ ಎಲ್ಲರೂ ಕೂಡ ಈ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ಮುಸಲ್ಮಾನರ ಒಂದು ಸಭೆಗೆ ಹೋಗಿ ನೀವೇನು ಬೇಕಾದರೂ ಮಾಡಿ ನಿಮ್ಮ ಜೊತೆ ಇದ್ದೀರಿ ಅಂತ ಹೇಳಿದ್ದಾರೆ. ಇದು ಓಲೈಕೆ ಅಲ್ದಿರ ಇನ್ನೇನು? ಓಲೈಕೆನೇ ಇದು. ಅದರಿಂದ ಸಿದ್ದರಾಮಯ್ಯನವ್ರ ಬಗ್ಗೆ ಈಗ ಅವರು ಪಾಕಿಸ್ತಾನ ಏನು ಒಂದು ಯುದ್ಧ ನಡೆಯುವಂಥ ಕಾರ್ಮೋಡ ಕವಿದಿದೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಎಷ್ಟು ಬಾರಿ ಯೂಟರ್ನ್ ನೋಡಿದ್ದ. ನಿನ್ನೆ ಇವನು ಲಾಡಿ ಯೂಟರ್ನ್, ನಿನ್ನೆ ಆಮೇಲೆ ತಿಮ್ಮಾಪುರೆನೇ ಯಾವಪುರೆ ಆರ್ಬಿತೆ ಅವರು ಯೂಟರ್ನ್, ಸಿದ್ದರಾಮಯ್ಯ ಯೂಟರ್ನ್. ಕೇಳಿದ್ರೆ ಮಾಧ್ಯಮದವರು ತಿರ್ಚಿದ್ದಾರೆ, ಬಿ ಜೆ ಪಿಯವರು ತಿರ್ಚಿಬಿಟ್ಟಿದ್ದಾರೆ ಅಂತ. ಹಂಗಂದ ತಕ್ಷಣ ಎರಡೂ ಹಾಕಿ ತೋರಿಸಿದ್ರು. ಎರಡೂ ಹಾಕಿ ತೋರಿಸಿದ ಮೇಲೂ ಕೂಡ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಒಂಥರ ಮಾನ ಮರ್ಯಾದೆ ಇಲ್ಲ ಅಂತ ಅನಿಸ್ತದೆ. ನನಗನ್ಸ್ತತೆ ಈ ದೇಶದಲ್ಲಿ ಇವತ್ತು ನಡೀತಾ ಇರುವಂಥ ಈ ಯುದ್ಧದ ವಾತಾವರಣದಲ್ಲಿ ಕಾಂಗ್ರೆಸ್ಸೇ ಒಡೆದೋಗ್ಬಿಟ್ಟಿದೆ. ಕಾಂಗ್ರೆಸ್ ಎರಡು ಭಾಗ ಆಗೋಗ್ಬಿಟ್ಟೈತೆ. ಖರ್ಗೆ ಕಾಂಗ್ರೆಸ್ಸೇ ಬೇರೆ, ಇಲ್ಲಿ ಸಿದ್ದರಾಮಯ್ಯನ ಕಾಂಗ್ರೆಸ್ಸೇ ಬೇರೆ. ಕರ್ನಾಟಕದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಎರಡು ಕಾಂಗ್ರೆಸ್, ಒಂದು ಸಿದ್ದರಾಮಯ್ಯನ ಕಾಂಗ್ರೆಸ್ಸು, ಒಂದು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಸಿದ್ದರಾಮಯ್ಯನಿಗೂ ನನಗೂ ಸಂಬಂಧ ಇಲ್ಲ, ಅವ್ರ ಹೇಳಿಕೆನ ಅವರೇ ಸಮರ್ಥನೆ ಮಾಡ್ಕೋಬೇಕು, ನಾನು ನೋ ಕಾಮೆಂಟ್ ಅಂತ. ಒಬ್ಬ ಮುಖ್ಯಮಂತ್ರಿಗೆ ನೋ ಕಾಮೆಂಟ್ ಅಂತ ಹೇಳಿದ್ಮೇಲೆ ಆ ಮಂತ್ರಿಮಂಡಲದಲ್ಲಿ ಇರಲೇಬಾರ್ದು. ಇವರು ಯಾರು, ಡಿ ಕೆ ಶಿವಕುಮಾರ್ ಇರಲೇಬಾರ್ದು ಕಾನೂನು ಪ್ರಕಾರ. ಇಲ್ಲ ಸಮರ್ಥನೆ ಮಾಡ್ಕೊಬೇಕು, ಇಲ್ಲ ಆ ಮಂತ್ರಿಮಂಡಲವನ್ನು ಬಿಟ್ಟು ಆಚೆ ಬರಬೇಕು. ನನಗನ್ಸುತ್ತೆ ಇಡೀ ದೇಶದಲ್ಲಿ ಈ ಕಾಂಗ್ರೆಸ್ಸಿನ ಹೇಳಿಕೆಗಳು, ನಾನು ನಿನ್ನೆ ನೋಡ್ತಾ ಇದ್ದೆ ಪಾಕಿಸ್ತಾನದ ಚಾನೆಲ್ಗಳಲ್ಲಿ ಹಾಡಿ ಹೊಗಳ್ತಾವ್ರೆ. ಇವ್ರದ್ದೇನೇನು ಇಲ್ಲಿ ಬರ್ತದೆ ಕರ್ನಾಟಕಕ್ಕೆ. ನನಗನ್ಸುತ್ತೆ ಯಾರೋ ಅಂಬಾಸಿಡರ್ ಬಂದ್ಬಿಟ್ಟಿದ್ದಂಗೆ, ಅವನೇ ಇಲ್ಲಿ ಪಾಕಿಸ್ತಾನದ ಯಾವುದೋ ಅಂಬಾಸಿಡರ್ ಇಲ್ಲಿ ಇರಬೇಕು. ಇಲ್ಲಿ ಇವ್ರು ಹೇಳಿದ್ದು ಒಂದು ಕ್ಷಣಕ್ಕೆ ಅಲ್ಲಿ ಹೋಗ್ತಾಯಿದ್ದೆ, ಅಲ್ಲಿ ಟ್ರೋಲ್ ಆಗ್ತೈತೆ ಅಂದರೆ ಅವ್ರ ಪರವಾಗಿ ಏನು ಪುಷ್ಪ ಏನು ಸುರಿಮಳೆ ಹೊಗಳದೇನು ಅವ್ರನ್ನ. ತಿಮ್ಮಾಪುರೆ ಹೆಸರು ಅಲ್ಲಿ ಪಾಕಿಸ್ತಾನದಾಗ ಫೇಮಸ್ಸು. ತಿಮ್ಮಾಪುರೆ ಅಬಕಾರಿ ಮಂತ್ರಿ ನಮ್ಮ ಕರ್ನಾಟಕದಾಗ ಯಾರಿಗೂ ಗೊತ್ತಿಲ್ಲ.
ತಿಮ್ಮಾಪುರ ಅಂದರೆ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಫೇಮಸ್ಸು. ಸಂತೋಷ್ ಲಾಡ್ ಫೇಮಸ್ ಅಲ್ಲಿ ಪಾಕಿಸ್ತಾನದಲ್ಲಿ. ಅಲ್ಲಿ ಹೇಳ್ತಾರೆ ನೋಡಿ, ದೇಶದಲ್ಲಿ ಭಿನ್ನಮತ ಇದೆ, ಯುದ್ಧ ಮಾಡೋದರಲ್ಲಿ ಭಾರತ ದೇಶದಲ್ಲೇ ದೊಡ್ಡ ಭಿನ್ನಮತ, ಮೋದಿ ಪರವಾಗಿರುವಂಥವ್ರು ದೇಶದಲ್ಲಿ ಕಡಿಮೆ, ಈ ಲಾಡ್ ಪರವಾಗಿ, ತಿಮ್ಮಾಪುರ ಪರವಾಗಿ, ಸಿದ್ದರಾಮಯ್ಯನ ಪರವಾಗಿ ಇಡೀ ದೇಶ ಐತೆ ಅಂತ ಬಿಂಬಿಸ್ತಾವ್ರಲ್ಲಿ. ನಾನೇ ನೋಡಿದ್ದೀನಿ ನೆನ್ನೆ. ನನಗೆಲ್ಲೋ ಅನಿಸ್ತೈತೆ ಇದೆಲ್ಲ ನೋಡಿದ್ಮೇಲೆ ಇದು ಪಾಕಿಸ್ತಾನಕ್ಕೆ ರಾವು ಕಾಲ ಬಂದೈತೆ. ಪಾಕಿಸ್ತಾನಕ್ಕೆ ರಾವು ಕಾಲ, ಕಾಂಗ್ರೆಸ್ ಅವ್ರಿಗೆ ಕೇಡುಗಾಲ. ಪಾಕಿಸ್ತಾನಕ್ಕೆ ರಾವು ಕಾಲ ಬಂದೈತೆ. ಯಾಕಂದರೆ ಎನಿ ಟೈಮ್ ವಿಶ್ವದ ಭೂಪಟದಿಂದನೇ ಹೊರಟೋಗೋ ಸ್ಥಿತಿ ಬಂದ್ಬಿಟ್ಟಿದೆ. ನೋಡ್ತಾ ಇದ್ದೆ ನಾನು. ಅವನ ಕಡೆ ಬಲೂಚಿಸ್ತಾನದಲ್ಲಿ ಅವರು ವಾರ್ ಡಿಕ್ಲೇರ್ ಮಾಡಿಬಿಟ್ಟವ್ರು ಪಾಕಿಸ್ತಾನದ ಒಳಗಡೆ ಅಲ್ವಾ, ಬಲೂಚಿಸ್ತಾನ್ ತಾನೆ, ಅವರೊಂದು ವಾರ್ ಡಿಕ್ಲೇರ್ ಮಾಡ್ಕೊಂಬಿಟ್ಟವ್ರು ಅಲ್ಲೇ. ನಿನ್ನೆ ನಾನು ನೋಡಿದೆ ಇಮ್ರಾನ್ ಖಾನ್ ಪಾರ್ಟಿಯವ್ರದ್ದು ಆ ಬೈಟ್ ಕೊಡ್ತಾಯಿದ್ರು ಅಲ್ಲೇ, ನಾನು ನೋಡಿದ್ದೀನಿ. ನೀವು ಬೇಕಾದ್ರೆ ಹಾಕ್ತೀನಿ ನೋಡಿ. ಅಲ್ಲಿ ಬೈಟು 2 ಫೋಟೋ ಇಟ್ಕೊಂಡಿದ್ದಾರೆ. ಅಲ್ಲಿನ ಮಾಧ್ಯಮದವರು 2 ಫೋಟೋ ತೋರಿಸ್ತಾ ಇದ್ದಾರೆ. ಒಂದು ಮೋದಿ ಫೋಟೋ, ಒಂದು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಫೋಟೋ. 2 ಫೋಟೋನ ಅಲ್ಲಿರೋ ಪಾಕಿಸ್ತಾನದಲ್ಲಿರೋವಂಥ ಮುಸ್ಲಿಮರಿಗೆ 2. ಇದರಲ್ಲಿ ಯಾರು ಬೆಸ್ಟ್ ಅಂದರೆ ಎಲ್ಲ ನಾನು ನೋಡಿದ್ದು 100 ಅವ್ರಿಗೆ ಎಷ್ಟು ಜನ ಮಾಡಿದ್ರು 100% ಜನ ಮೋದಿ ಬೆಸ್ಟ್ ಅಂತಂದು. ಈ ಮನುಷ್ಯ ಅಂದರು, ಅಯ್ಯೋ ಇವ್ರು ಕರಪ್ಟಿವ್ನು, ನಾಲಾಯಕು, ಅವನು ಏನು ಮಾಡಿದ್ರು ಅವನ ಹೆಂಡ್ತಿ ಮಕ್ಕಳು ಅವ್ರ ಕುಟುಂಬಗೋಸ್ಕರ ಲೂಟಿ ಹೊಡೆದಿದ್ದಾನೆ. ಮೋದಿಗೆ ನೋಡಿ ಅವ್ರು ಹೇಳಿದ್ದು ನನಗೆ ಗೊತ್ತಿಲ್ಲ, ನಮ್ಮ ಜನ ಹೇಳ್ತಾರೆ ಇಲ್ಲಿ ಗೊತ್ತಿಲ್ಲ. ನಾವೆಲ್ಲ ಅಪ್ರಿಷಿಯೇಟ್ ಮಾಡ್ತೀವಿ ಮೋದಿನ. ಅಲ್ಲಿ ಹೇಳಿದ್ದು ಮೋದಿಗೆ ಹೆಂಡ್ತಿ ಇದ್ದಾರೆ, ಮಕ್ಕಳಿದ್ದಾರೆ, ಯಾರಿದ್ದಾರೆ, ಅವ್ರು ದೇಶಕ್ಕೋಸ್ಕರ ಮಾಡ್ತಾ ಇದ್ದಾನೆ, ಇಡೀ ಪ್ರಪಂಚದಲ್ಲಿ ಪಾಪ್ಯುಲರ್ ಇದ್ದಾರೆ. ನಮ್ಮ ಪ್ರಧಾನಿ ಅವನ ಕುಟುಂಬಕ್ಕೋಸ್ಕರ ಆಸ್ತಿ ಮಾಡ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿನ ಪತ್ರಿಕೆಗಳು. ಆದರೆ ಇಲ್ಲಿನ ನಮ್ಮ ಕಾಂಗ್ರೆಸ್ ಅವ್ರಿಗೆ ಅದು ಯಾವಾಗ ಬರ್ತೈತೋ ಗೊತ್ತಿಲ್ಲ. ನನಗನ್ಸುತ್ತೆ ಕಾಂಗ್ರೆಸ್ ಅವ್ರಿಗೊಂಥರ ಕೇಡುಗಾಲ ಬಂದಂಗೆ ಐತೆ.